ಸ್ಪೀಡಾಗಿ ತಿರುಗಾಕತೈತಿ. ಬಿಸಿ ಗಾಳಿ ಮೇಲೆ ಹೋಗತೈತಿ. ಇಲ್ಲಿ ಹತ್ತಿರದಲ್ಲಿರುವಂಥ ತಂಪಾದ ಗಾಳಿ. ಓಕೆ, ಒಂದು ಅದ್ಭುತವಾಗಿರುವಂಥ ಒಂದು ಪ್ರಯೋಗವನ್ನು ಮಾಡೋಣ. ಆ ಪ್ರಯೋಗ ಬೇಕಾಗಿರೋದು ಒಂದು ಸ್ಟ್ಯಾಂಡು, ಆನಂತರ ಒಂದು ಡ್ರಾಯಿಂಗ್ ಶೀಟಲ್ಲಿ ಕಟ್ ಮಾಡ್ಕೊಂಡಿರುವಂಥ ಒಂದು ಪೇಪರ್ ಇದೆ. ಇದು ಈ ರೀತಿಯಾಗಿ ಬರೋ ಹಾಗೆ ಕಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಸ್ಪೈರಲ್ ಆಗಿ ಮೇಲೆ ಹೀಗೆ ಏಳುವ ಹಾಗೆ ಒಂದು ಮಾಡಿರುವಂಥದ್ದು. ಅದನ್ನು ತಗೊಂಡು ಬಂದು ಈ ಸ್ಟ್ಯಾಂಡ್ ಮೇಲೆ ಇಡ್ತಾ ಇರೋದು. ಓಕೆ, ಇಷ್ಟು. ಆನಂತರ ಅದಕ್ಕೆ ಬೇಕಾಗಿರೋದು ಒಂದು ಬೆಂಕಿ ಪಟ್ಟ ಮತ್ತು ಒಂದು ಕ್ಯಾಂಡಲ್. ನೋಡಿರಿ, ಬೆಂಕಿಯನ್ನು ಹಚ್ಚುವಾಗ ದೂರದಲ್ಲಿರ್ಬೇಕು. ಕ್ಯಾಂಡಲನ್ನು ಹಚ್ಚಿದ್ದೀವಿ. ಈಗ ಇದನ್ನು ತೆಗೆದುಕೊಂಡು ಹೋಗಿ ಮೇಲೆ ಇಡ್ತಾ ಇದ್ದೀನಿ. ಇಲ್ಲಿಟ್ಟ ನಂತರ ಇದು ಬಿಸಿ ಗಾಳಿಗೆ ಏನಾಗುತ್ತೆ ಅಂತ ನೋಡೋಣ. ಬಿಸಿ ಗಾಳಿಗೆ ಏನಾಗುತ್ತೆ ಅನ್ನೋದನ್ನು ನೋಡೋಣ. ನೋಡ್ರಿ, ಬಿಸಿ ಗಾಳಿಗೆ ಏನಾಗ್ತಾ ಇದೆ. ಈ ಕೆಲಸ ಆಗುತ್ತೆ. ಏನಪ್ಪ ಇದು ಯಾಕೆ ಹೀಗೆ ತಿರುಗ್ತಾ ಇದೆ ಅಂದರೆ, ಇಲ್ಲಿ ಬಿಸಿ ಗಾಳಿ ಆಗುತ್ತಲ್ಲ, ಬಿಸಿ ಗಾಳಿ ಇದ್ದಾಗ ಅದು ಮೇಲೆ ಹೋಗುತ್ತೆ. ಬಿಸಿ ಗಾಳಿ ಹಗುರಾಗುತ್ತೆ, ಅದೇನಾಗುತ್ತೆ ಮೇಲೆ ಹೋಗುತ್ತೆ. ಬಿಸಿ ಗಾಳಿ ಹಗುರಾಗಿ ಏನಾಗುತ್ತದೋ ಚೆನ್ನಾಗ್ತೈತಿ. ನೋಡ್ರಿ, ಬಿಸಿ ಗಾಳಿಗೆ ಇದು ತಿರುಗತ್ತೆ. ಬಿಸಿ ಗಾಳಿ ಹಗುರವಾಗಿ ಮೇಲೆ ಹೋಗುತ್ತೆ. ಅಂದ್ರೇನು, ಬಿಸಿ ಗಾಳಿ ಕ್ಯಾಂಡಲ್ನ ಹಚ್ಚಿರೋದ್ರಿಂದ ಏನಾಗುತ್ತೆ, ಇಲ್ಲಿರುವಂಥ ಈ ಮೇಲ್ಮಟ್ಟದಲ್ಲಿರುವಂಥ ಗಾಳಿ ಏನಾಗುತ್ತೆ, ಬಿಸಿಯಾಗಿ ಅದರಲ್ಲಿರುವಂಥ ಕಣಗಳು ವಿರಳವಾಗಿ ಅದು ಮೇಲೆ ಹೋಗುತ್ತೆ. ಆನಂತರ ಇಲ್ಲಿ ಸುತ್ತಮುತ್ತ ಇರುವಂಥ ತಂಪಾದ ಗಾಳಿ ಒತ್ತಡ ಹೆಚ್ಚಾಗಿ ಏನಾಗುತ್ತೆ, ಅದು ಹತ್ತಿರ ಬರುತ್ತೆ. ಸ್ಪೀಡಾಗಿ ತಿರುಗಾಕತೈತಿ. ಬಿಸಿ ಗಾಳಿ ಮೇಲೆ ಹೋಗತೈತಿ. ಇಲ್ಲಿ ಹತ್ತಿರದಲ್ಲಿರುವಂಥ ತಂಪಾದ ಗಾಳಿ ಒತ್ತಡಕ್ಕೆ ಏನಾಗುತ್ತೆ ನೋಡ್ರಿ. ಇಲ್ಲಿ ಕ್ಯಾಂಡಲ್ ಹಚ್ಚಿದಾಗ ಏನಾಗುತ್ತೆ, ಇಲ್ಲಿರುವಂಥ ಗಾಳಿ ಏನಾಗುತ್ತೆ, ಬಿಸಿಯಾಗಿ ಆ ಗಾಳಿಯಲ್ಲಿರುವಂಥ ಕಣಗಳು ಏನಾಗ್ತವ, ವಿರಳವಾಗಿ ಅವು ಮೇಲೆ ಹೋಗ್ತವೆ. ಬಿಸಿ ಗಾಳಿ ಮೇಲೆ ಹೋಗುತ್ತೆ. ತಂಪಾದ ಗಾಳಿಯ ಒತ್ತಡದಿಂದ ಏನಾಗುತ್ತಿದೋ ತಿರುಗುತ್ತೆ. ಬಿಸಿ ಗಾಳಿ ಮೇಲೆ ಹೋಗುತ್ತೆ. ಇಲ್ಲಿ ಹತ್ತಿರದಲ್ಲಿರುವಂಥ ತಂಪಾದ ಗಾಳಿಗೆ ಇದು ತಿರುಗ್ತಾ ಇದೆ. ಸ್ಪೈರಲ್ ಟರ್ಬೈನ್ ಚೆನ್ನಾಗಿ ತಿರುಗ್ತಾ ಇದೆ. ಖುಷಿ ಆಗ್ತಾ ಇದೆ. ಸೊ ನೀವು ಆದ್ರೂ ಮುಂದೆ ದೊಡ್ಡ ದೊಡ್ಡ ವಿಜ್ಞಾನಿಗಳಾಗಲಿ ಅಂಥೇಳಿ ನಾನು ಈ ಚಿಕ್ಕ ಚಿಕ್ಕ ಪ್ರಯೋಗಗಳನ್ನು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಮುಂದೆ ದೊಡ್ಡ ದೊಡ್ಡ ವಿಜ್ಞಾನಿಗಳಾಗಬೇಕು. ಈಗಲೇ ನಾವು ವಿಜ್ಞಾನಿಗಳಾಗಬೇಕು ಅಂತೇಳಿ ಏನು ಮಾಡಬೇಕು, ಕನಸುಗಳನ್ನು ಕಾಣಬೇಕು. ಕಂಡ್ರೆ ಏನಾಗುತ್ತೆ, ಮುಂದೆ ನರ್ಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸರಿನಾ? ಸೊ ಇದು ಯಾಕೆ ತಿರ್ಗಾಕತೈತೆ ಅನ್ನೋದು ಗೊತ್ತೈತಲ್ಲ. ಬಿಸಿ ಗಾಳಿ ಏನಾಗತೈತಿ, ಇಲ್ಲಿ ಮೇಲೆ ಹೋಗತೈತಿ. ಹೌದಾ? ಬಿಸಿ ಗಾಳಿ ಅಂದರೆ ಈ ಕ್ಯಾಂಡಲಿಂದ ಬಿಸಿಯಾಗಿ ಆ ಗಾಳಿ ಏನಾಗುತ್ತೆ, ಅದರಲ್ಲಿರುವಂಥ ಕಣಗಳು ವಿರಳವಾಗಿ ಮೇಲೆ ಹೋಗಕತ್ತವ. ಆನಂತರ ಸುತ್ತಮುತ್ತಲಿರುವಂಥ ತಂಪಾದ ಗಾಳಿ ಒತ್ತಡಕ್ಕೆ, ತಂಪಾದ ಗಾಳಿ ಒಳಗೆ ಹೋಗುತ್ತೆ, ಬಿಸಿ ಗಾಳಿ ಮೇಲೆ ಹೋಗುತ್ತೆ. ಅದಕ್ಕಿದು ತಿರುಗಾಕ.